ಮಸ್ತಾಗಿದೆ. ಹಾಂ ಏನು ಅನಿಸ್ತು ನಿಮಗೆ? ಸಖತ್ತಾಗಿದೆ. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಮೂವಿ ನೋಡಬೇಕು. ಸೂಪರ್ ಆಗಿದೆ ಸರ್ ಫಿಲಮ್. ತುಂಬ ಚೆನ್ನಾಗಿದೆ. ಥಿಯೇಟ್ರಿಗೆ ಬಂದು ನೋಡಿ. ಏನು ರುಕ್ಮಿಣಿ ವಸಂತ್ ಅವ್ರ ಕ್ಯಾರೆಕ್ಟರ್ ಹೇಗಿತ್ತು? ಹೇಗಿತ್ತು? ತುಂಬ ಚೆನ್ನಾಗಿ ಬರೆದಿದ್ದಾರೆ ರಿಷಬ್ ಶೆಟ್ಟಿ ಅವರು. ரொம்ப நல்லா இருக்கு. ಥಿಯೇಟ್ರಿಗೆ ಬಂದು பாருங்க ಎಲ್ಲರೂ. ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಎಲ್ಲ ಆ್ಯಕ್ಟಿಂಗು ಎಲ್ಲ ಕಾನ್ಸೆಪ್ಟು ಎಲ್ಲ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಹೇಗಿತ್ತು ಮ್ಯಾಮ್? Amazing. Cannot be told in words. Cannot be put in words. It has to be experienced. ಮ್ಯಾಮ್ ಹೇಳಿ ಹೇಗಿತ್ತು ಮೂವಿ? ನೀವು ಕಣ್ಣೀರು ಹಾಕ್ತಾ ಇದ್ದೀರಿ. ಖಂಡಿತ ಈಗಲೂ ಅಷ್ಟೇ. ಪದ ನೆನೆಸ್ಕೊಂಡ್ರೆ ಸಾಕು ನಮ್ಗೆ ತುಂಬ ಅಳು ಬರುತ್ತೆ. ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ವಿಜಯದಶಮಿಗೆ ಒಳ್ಳೆ ಉತ್ತಮವಾದಂತಹ ಚಿತ್ರ. ಅದು ಕನ್ನಡ ಚಿತ್ರರಂಗನ ಎಲ್ಲರೂ ತಿರುಗಿ ನೋಡಬೇಕು ಆ ರೀತಿ ನಮ್ಮ ತೆಗೆದಿದ್ದಾರೆ. ಎಲ್ಲರಿಗೂ ದೊಡ್ಡ ಧನ್ಯವಾದಗಳು. ಎಷ್ಟು ಹೇಳ್ದು ಸಾಲದು. ಒಂದು ಸೀನ್ ಕೂಡ, ಒಂದೊಂದು ಸನ್ನಿವೇಶಗಳು ಕೂಡ, ಪ್ರತಿಯೊಂದು ಎಲ್ಲವೂ ಚೆನ್ನಾಗಿದೆ. ಭಾಳ ಕಷ್ಟ ಇದೆ ಶೂಟಿಂಗ್ ಮಾಡೋದು. ಅದು ನಾವು ನೋಡಿರೋದ್ರಿಂದ ತುಂಬ ಕಷ್ಟ ಇದೆ. ಇಷ್ಟು ಚೆನ್ನಾಗಿರೋ ಸಿನಿಮಾ ಅದು ಇಷ್ಟು ಬೇಗ ಅದರಲ್ಲಿ ತೆಗೆದು ನಮಗೆಲ್ಲರಿಗೂ ಉಣಬಡಿಸಿದ್ದಾರೆ. ಎಲ್ಲರೂ ಒಂದ್ಸರಿ ಚಲನಚಿತ್ರನ ಹೋಗಿ ನೋಡಿ. ನಾನು ಹೇಳೋಕ್ಕಾಗಲ್ಲ ದೈವದ ಶಕ್ತಿಗೆ ಏನು ಇದೆ ಅಂತಂದರೆ ಹಬ್ಬ ಹೇಳೋಕ್ಕಾಗ್ದು. ಕಡೆ 20 ಮಿನಿಟ್ಸ್ ಅಂತೂ ಎಂಥವ್ರು ಮೆಸ್ಮರೈಸಿಂಗ್. ಖಂಡಿತ ಎಲ್ಲರೂ ಬಂದು ನೋಡಿ. ನಾನು ಹೇಳಿದೆ, ಈಗ ತಾನೇ ಹೇಳಿದ್ದೀನಿ, ಅವರು ರಾಷ್ಟ್ರ ಪ್ರಶಸ್ತಿ ಪಡೆದವರು. ರಾಷ್ಟ್ರ ಪ್ರಶಸ್ತಿ ಪಡೆಯೋದ್ರಿಂದ ಸುಮ್ಮನೆ ಅಲ್ಲ. ಅಂಥ ಸೂಪರ್ ಒಳ್ಳೆ ನಟ, ಶ್ರೇಷ್ಠ ನಟ. ಈ ಸರಿನೂ ಅವ್ರಿಗೇ ಈ ಚಿತ್ರಕ್ಕೆ ಖಂಡಿತ ಬಂದೇ ಬರುತ್ತೆ.